ನೋಡಿ ಫ್ರೆಂಡ್ಸ್, ಇವತ್ತು ಅಪ್ಪು ಅಣ್ಣನ ಬರ್ತಡೇಗೋಸ್ಕರ ಯಾರೋ ಇಲ್ಲಿ ಊಟ ದಾನ ಮಾಡಲಿಕ್ಕೆ 250 ಪ್ಲೇಟು ಪಲಾವ್ ಆರ್ಡ್ರ್ ಕೊಟ್ಟಿದ್ದರು ಮೊಸರು ಬಜ್ಜಿ ಜೊತೆಗೆ. ಮಾಡ್ತಾಯಿದ್ದೀನಿ. ಊಟ ತಿಂದು ನೋಡಿ ಹೇಳೋದಲ್ಲ ಹೇಗಿದೆ ಅಂತ, ಅದನ್ನು ನೋಡಿದ್ರೆ ಗೊತ್ತಾಗ್ಬಿಡ್ಬೇಕು ಅದು ಹೇಗಿದೆ ಅಂತ ಹೇಳೋಕ್ಕೆ. ನಿಜ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಇನ್ನೊಂದು ವಿಷಯ ಏನಂದರೆ, ನಾನು ಇದನ್ನು ಮಾಡ್ಕೊಳ್ಳೋಕ್ಕೆ ಯಾವುದೇ ದುಡ್ಡು ತೊಗೊಂಡಿಲ್ಲ. ನನ್ನ ಆಣೆಗೂ ಯಾವುದೇ ದುಡ್ಡು ತೊಗೊಂಡೋಗಿಲ್ಲ, ಫ್ರೀಯಾಗಿ ಮಾಡ್ತಾಯಿರೋದು. ಏನೋ ನನ್ನ ಕಡೆಯಿಂದ ಏನಾಗುತ್ತೋ ಹಂಗಾಗಲಿ, ಅಷ್ಟಾಗಲಿ ಅಂತ. ಚೆನ್ನಾಗಿ ಬಂದಿದೆ ಪಲಾವು, ಮೊಸರು ಬಜ್ಜಿ ಎಲ್ಲ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದೀನಿ. ಪಾಪ ಅಣ್ಣನೊಂದು ವೀಡಿಯೋ ಹೇಳಿ ಅಂದೆ, ಅವ್ರು ಯಾಕೋ ಮೀಡಿಯಾ ಮುಂದೆ ಬರೋಕ್ಕೆ ನಾಚಿಕೊಂಡ್ರು. ಪರವಾಗಿಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಅಪ್ಪು ಅಣ್ಣನ ಹೆಸ್ರಲ್ಲಿ ಅರ್ಚನೆ ಮಾಡಿಸ್ಕೊಂಬರೋಣ ಅಂತ. ಹೋಗಿ ಆದಮೇಲೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಹಂಗೆ ಮತ್ತು ಚಿಕನ್ ಸಾಂಬಾರ್ದು ಆರ್ಡ್ರಿದೆ. ಆಮೇಲೆ ಇನ್ನೊಂದು ಕಡೆ ಕೇಸರಿ ಬಾತು ಪುಳಿಯೋಗರೆಗೆ ಆರ್ಡ್ರಿದೆ, ಅದನ್ನು ಹಾಕ್ತೀನಿ. ಇದು ಚಿಕನ್ ಸಾಂಬಾರು ಇವ್ರಿಗೆ ಪಲಾವ್ ಆರ್ಡ್ರ್ ಕೊಟ್ಟಿರೋರ್ಗೇನೆ ಅದು ಚಿಕನ್ ಸಾಂಬಾರನ್ನು, ಅದು ನೆಕ್ಸ್ಟ್ ಮಾಡ್ತೀನಿ. ಹಾಕಿದ್ದೀನಿ, ಅದನ್ನು ಮಾಡಿಬಿಟ್ಟು ಹಾಕ್ತೀನಿ. ನೋಡಿ ಮುಂದೆ ಬರುತ್ತೆ. ಏನೋ ನಮ್ಮ ಕೈಲಾದಷ್ಟು. ಫೋನಲ್ಲಿರೋ ರಿಯಾಲಿಟಿನೇ ಬೇರೆ, ಮನೇಲಿರೋ ರಿಯಾಲಿಟಿನೇ ಬೇರೆ. ಯಾರನ್ನೇ ಆಗಲಿ ಫೋನಲ್ಲಿ ನೋಡಿದ ತಕ್ಷಣ ಜಡ್ಜ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಹೆಂಗೆ ಬಂದಿದೆ ಹೇಳಿ ಪಲಾವು. ನೋಡಿ ತುಂಬ ಚೆನ್ನಾಗಿದೆ. ನಾನು ತಿಂದಿಲ್ಲ, ಇದು ಚಿಕನ್ನು ಅವ್ರಿಗೇ ಮಾಡ್ತಾಯಿದ್ದೀನಿ. ನಿಮಗೂ ಏನಾರ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ಮಾಡಿಕೊಡ್ತೀನಿ ಆದಷ್ಟು ಕಡಿಮೆ ಬೆಲೆಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಅಪ್ಪು ಅಣ್ಣ.